ಶೂಟ್ ಆಗಿದ್ದು ಮೊದಲನೇ ಕೇಸಿನ ಟ್ರಯಲ್ ಸ್ಟಾರ್ಟ್ ಆಗಿದೆ. ಉತ್ತೋಪುರ ಮೇಲೆ ಈ ಕೇಸ್ ಟ್ರಯಲ್ ಸ್ಟಾರ್ಟ್ ಆಗಿದೆ. ಪ್ರತಿ ಸರಿ ನಾನು ಆರೋಪಿ ಬಾಕ್ಸ್ ನಿಂತ್ಕೊಂಡು ಯಾವತ್ತೂ ಈ ಸರಿ ಮೊದಲನೇ ಸರಿ ನಾನು ವಿಟ್ನೆಸ್ ಮತ್ತು ಕಂಪ್ಲೇಂಟ್ ಹೇಳೋಕ್ಕೂ ಬಾಕ್ಸ್ ನಿಂತ್ಕೊಂತಾರೆ. ಚಿಕ್ಕ ಮ್ಯಾಚ್ ಕೇಸ್ ಅಂದರೆ 20 ವರ್ಷ ಸಜಾ ಗ್ಯಾರಂಟಿ ಅಂತೇಳಿ. ಕೈ ಎದ್ಬಿಟ್ಟನಲ್ಲಪ್ಪ ಏನೋ ವಿಟ್ನೆಸ್ ಹೇಳಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಏನೋ ಅನ್ನೋಕ್ಕೆ ಮುತ್ತೊಪ್ಪೆ ತಲೆ ಬಗ್ಸ್ಕೊಂಡ್ಬಿಡ್ತಾರೆ. ಮಿಕ್ಕಿದೆಲ್ಲ ಕೈ ಬೇಡ ಅಂತ ಮಾಡ್ತಾ ಇದ್ದಾರೆ. ವಿಟ್ನೆಸ್ ಸಬಾಸ್ಟಿನ್ ಲಾಯರ್ ಮಕ ಅವ್ರ ತಲೆಗೆ ಬಗ್ಸ್ಕೊಳ್ತಾರೆ ಸಬಾಸ್ಟಿನ್ನು. ಈ ಶೂಟ್ ಮಾಡೋದ್ರೊಳಗೆ ನಿಮಗೆ ಅವತ್ತು ಫೈರ್ ಮಾಡಿದ್ದೆ ಅಂದಮೇಲೆ ನೀವು ನೋಡಿದ್ರಲ್ಲ ಗನ್ಗಳು ನಿಮ್ಮ ಯಾಕೆ ಫೈರ್ ಮಾಡಿದಾಗ ಈ ಜನಗಳ ಅವತ್ತು ಮಾರುತಿ ಬಂದಿದ್ದು ನಿಜ, ಅಟ್ಯಾಕ್ ಮಾಡಿದ್ದು ನಿಜ, ಗನ್ನಿದ್ದು ನಿಜ. ಪ್ರತಿಯೊಬ್ಬರಿಗೂ ಅನಿಸಿದೆ ನಾವು ವಿಟ್ನೆಸ್ ಹೇಳ್ತೀವಿ. ನಮ್ಮ ಜೊತೆ ಸಿನಾ ಶೂಟ್ ಮುತ್ತೋಪುರ ಟೀಮು ನನ್ನನ್ನು ಮತ್ತು ಶ್ರೀಧರನ ಹೊಡೆಯಕ್ಕೆ ಬಂದಿದ್ದ ಟೀಮು ಅವತ್ತಿನ ದಿನ ಗಾಡಿ ಓಡಿಸೋ ಟೈಮ್ನಲ್ಲಿ ಶ್ರೀಧರ್ ಕೊಟ್ಟಿರಲ್ಲ. ನಾನು ಗಾಡಿನ ಸೀನಾ ಓಡಿಸ್ತಾ ಇರ್ತಾನೆ, ನಾನು ಪಕ್ಕ ಕೂತಿರ್ತೇನೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೀನಾ ಶೂಟ್ ಆಗಿದ್ದು ಮೊದಲನೇ ಕೇಸಿನ ಟ್ರಯಲ್ ಸ್ಟಾರ್ಟ್ ಆಗಿದೆ. ಉತ್ತೋಪುರ ಮೇಲೆ ಈ ಕೇಸ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಸಮನ್ಸ್ ಎಲ್ಲ ಬಂದಿರುತ್ತೆ. ಅವತ್ತಿನ ದಿನ 2 ವಿಟ್ನೆಸ್ ಇರುತ್ತೆ. ನಾವು ಒಂದು 15 ಜನ ಅಂದರೆ 20 ಜನ ನಾವು ಜನ ಕೊಟ್ಬಿಡ್ತೀವಿ. ಶೀತ ಬಂದಿರಲ್ಲ. ನಂದು 5 ವಿಟ್ನೆಸ್ ಇರುತ್ತೆ. ನಂದಿರಿದೆ ಮೇಮುದು ವಿಟ್ನೆಸ್ ಇರುತ್ತೆ. ನಾವಿಬ್ಬರು ಕೋರ್ಟ್ಗೆ ಅಟೆಂಡ್ ಆಗ್ತೀವಿ. ವಿಟ್ನೆಸ್ಸು ನಮ್ಮ ಜೊತೆ ಮಾಮೂಲಿ ಈ ವಿಟ್ನೆಸ್ ಜನ ಇನ್ನೊಂದು ವಿಟ್ನೆಸ್ ಕೆಲ ಜೊತೆ ಇರೋ ವಿಟ್ನೆಸ್ ಎಲ್ಲ ಜೊತೆಗಿದ್ದಾರೆ. ಅಲ್ಲಿ 4 ಜನ ವಿಟ್ನೆಸ್ ಆ ಸ್ಪಾಟ್ ಇದ್ರೊಳಗೆ ಇದ್ದಾರೆ, ನನ್ನ ಜೊತೆಗಿದ್ದಾರೆ. ಇವೆಲ್ಲ ಟೈಮ್ಲಿ ಮುತ್ತೋಪುರ ಕಡೆಲ್ಲ ಬರ್ತಾರೆ. ಬಂದು ಜೋರು ನೋಡ್ತಾರೆ, ನಗ್ತಾರೆ. ನಮ್ಮ ಸಂತೋಷ್ ಅಂತ ಲಾಯರ್ ಇರ್ತಾರೆ. ನೋಡ್ಬಿಟ್ಟು ನಮಸ್ಕಾರ ಅಂತ ಕೈ ಮಾಡ್ಬಿಟ್ಟು ಹೋಗ್ತಾರೆ. ಅಂದರೆ ಹೇಳೋದು ಬೇಡ ಅಂತೇಳಿ ನಾನು ಸುಮ್ಮನೆ ತಲೆಲ್ಲಾಡ್ಸಿರ್ತೀನಿ. ಅದೇ ಥರ ಎಲ್ಲರೂ ಆ ಕೇಸಲ್ಲಿ ಎಲ್ಲರೂ ನನ್ನ ಹತ್ರ ನನ್ನ ನೋಡಿ ನಕ್ಕೊಂಡು ಪ್ಲೀಸಿಂಗ್ ಫೇಸ್ ಯಾಕಂದರೆ ಎಲ್ಲ ಹೋಗ್ತಾ ಇರ್ತಾರೆ. ಮುತ್ತೋಪುರ ಎಸ್ಕಾರ್ಡ್ನಲ್ಲಿ ಬರ್ತಾರೆ. ಮುತ್ತೋಪುರ ನಾವು ಫೇಸ್ ಮಾಡೋಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಆಗಿರುತ್ತೆ. ಮುತ್ತೋಪುರ ಬಾಕ್ಸ್ ಹೋಗ್ತಾರೆ. ಕೋರ್ಟ್ ಹಾಲು ನಾವೆಲ್ಲ ಹೊಡೆ ನಿಂತಿದ್ವಿ. ಅದೇ ಟೈಮ್ನಲ್ಲಿ ನನ್ನನ್ನು COD ಆಫೀಸ್ಗೆ ಮಾತಾಡೋ PP ನನಗೆ ACP ಕರ್ನಿಂಗ್ ಅಂತ ಇರೋ ಜಯನಗರ್ 4th ACP ನಮ್ಮ ACP ಮತ್ತು ನಮ್ಮ ಇನ್ಸ್ಪೆಕ್ಟ್ರು ಗಚಿನ್ ಕಡ್ಡಿ ಅಂತ ಇನ್ಸ್ಪೆಕ್ಟ್ರು, ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್ ಅವರು ಇಬ್ಬರು ಸೇರಿ ನನ್ನ COD ಆಫೀಸ್ಗೆ ಕರ್ಕೊಂಡ್ಬರ್ತಾರೆ. COD ಆಫೀಸ್ ಕರ್ಕೊಂಡೋಗಿ 1 hour ನನಗೆ ಟೈಮ್ ಕೊಡ್ತಾರೆ. ನಾನು ಈ ಕ್ವಶನ್ಗಳು ಬರ್ತಾರೆ, ಈ ಕ್ವಶನ್ ಈ ಥರ ಆನ್ಸರ್ ಮಾಡಬೇಕು, ಈ ಕ್ವಶನ್ ಈ ಥರ ಆನ್ಸರ್ ಮಾಡ್ಬೇಕು ಅಂತ ನನಗೆಲ್ಲ 1 hour ಟೈಮ್ ಕೊಡ್ತಾರೆ. ಎಷ್ಟು ಅಂತ 1 hour ಆದಮೇಲೆ ಅಲ್ಲಿಂದ ಬಂದು ನನ್ನ ಒಂದು ಜೀಪಲ್ಲಿ ಕರ್ಕೊಂಡ್ಬರ್ತಾರೆ ಪೊಲೀಸರು. ಜೀಪಲ್ಲಿ ತಂದು ನಾನು ಬೇರೆ ಬಿಟ್ಟು ಹೋಗ್ತಾರೆ. ಬೇರೆ ದಿವಸ ಮಾತಾಡೋದು ಎಷ್ಟು ಅಂತ ಅದೇ PP ಬರ್ತಾರೆ ಕೋರ್ಟ್ ನಿಂತೆ. ಬಂದು ನಮಸ್ಕಾರ ಸರ್ ಅಂತಾನೆ. ಬಚನ್ ಯು ರೆಡಿ, ಯು ಪ್ರಿಪೇರ್ ಅಂದರು. ಎಸ್ ಸರ್ ಅಂತ. ದಿವಸ ಮಾತಾಡೋಂಗಿಲ್ಲ ನಕ್ಕದೆ ಎಸ್ ಸರ್ ಅಂತ. ಅವತ್ತು ನನ್ನ ಹತ್ರ ಬಂದು 2 ನಿಮಿಷ ಅಂತ ಮಾತಾಡಿ ಕೇಳ್ಬಿಟ್ಟು ನನಗೆ ನೀವು ರೆಡಿ ಇದ್ರಲ್ಲ, ನಿಮಗೆಲ್ಲ ಮೈಂಡ್ ಮರ್ತಿಲ್ಲಲ್ಲ, ಎಲ್ಲ ವಿಷಯನ ಹೇಳಿದ್ರಲ್ಲ, ನಿಮ್ಮ ಮೈಂಡ್ ಒಳಗೆ ಇದೆಯಾ ಅಂತ. ಹೌದು ಸರ್ ಎಲ್ಲ ಇದೆ ಸರ್ ಅಂತ. ಆಯ್ತು ಅಂತ ಹೊರಡೋಗ್ತಾರೆ. ಹೊರಡೆ ಹೋಗಿದ್ದು ಒಂದು 5 ನಿಮಿಷಕ್ಕೆ ಸಬಾಸ್ಟಿನ್ ಲಾಯರ್ ಬರ್ತಾರೆ. ನನ್ನ ನೋಡ್ತಾರೆ. ಅದು ಬಂದು ಮಾತಾಡಲ್ಲ, ಸುಮ್ಮನೆ ವಿಶ್ ಮಾಡ್ತಾರೆ. ನಾನು ವಿಶ್ ಮಾಡ್ತೀನಿ. ಸೀನಿಯರ್ ಲಾಯರ್ ಅವ್ರು, ನಾನು ಅವ್ರು ವಿಶ್ ಮಾಡ್ತೀನಿ. ಸೊ ನಮಸ್ಕಾರ ಅಂತ ಅವ್ರು ಪಾರ್ಗೆ ಹಾಕ್ಕೊಂಡು ಹೊರಡೋಗ್ತಾರೆ. ಸುಮ್ಮನೆ ಕೈ ಹಿಂಗೆ ಬಿಟ್ಬಿಡ್ತಾರೆ. ಎಲ್ಲ ಸರಿಯಾಗಿ ಆಗುತ್ತೆ ಅನ್ನಂಗೆ. ಯಾಕಂದರೆ ಎಲ್ಲರಿಗೂ ನಮ್ಮದೇ ಈ ಮರ್ಡರ್ ಕೇಸ್ಗೆ ಯಾಕಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಒಂದು ಕಡೆ ಮುತ್ತೋಪುರ, ಒಂದು ಕಡೆ ನಂದು ಮತ್ತು ಶ್ರೀಧರ್ದು ಈ ಮರ್ಡರ್ ಕೇಸ್ ನಡೀತಾರೆ ಅಂತ. ಎಲ್ಲ ಮರ್ಡರ್ಗೆ ಅದೇ ಅಷ್ಟೇ ಸೀರಿಯಸ್ ಇರುತ್ತೆ ಕೋರ್ಟ್ಗಳಿಗೆ. ಮರ್ಡರ್ ಕೇಸ್ ಟ್ರೈಲ್ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ಲೆವೆಲ್ಗೆ ಅಷ್ಟೇ ಟೆನ್ಷನ್ ಇರುತ್ತೆ. ಅದೇ ಥರ ನಮ್ಮ ಕೇಸು ಸ್ವಲ್ಪ ಎಕ್ಸ್ಟ್ರಾ ಟೆನ್ಷನ್ ಆಗಿ ಕೇಸು. ಪ್ರತಿಯೊಬ್ಬರಿಗೂ ಅನಿಸಿದೆ ನಾವು ವಿಟ್ನೆಸ್ ಹೇಳ್ತೀವಿ. ಈಗ ಕೆಲವು ಜನ ಪ್ರೆಸ್ ರಿಪೋರ್ಟ್ಸ್ ಬಂದಿದ್ದಾರೆ. ಕ್ಯಾಮ್ರಾಗಳು ಜಾಸ್ತಿ ಪ್ರೆಸ್ ಡೈಲಿ ಪೇಪರ್ನವರು ಒಂದು ಅವ್ರ ಕ್ರೈಮ್ ರಿಪೋರ್ಟ್ರು 4 ಜನ ಇದ್ದಾರೆ. ಅವ್ರು ಅವತ್ತೇ ಮಾತಾಡ್ತಾರೆ, ನೀವು ಹೇಳ್ತೀರೋ ಇಲ್ವಾ ಅಂತೇಳಿ ಅಂತ. ಆಮೇಲೆ ಆಗಿದ ತಕ್ಷಣ ಎಷ್ಟು ಕರೀತಾರೆ, ಫಸ್ಟ್ ಆರೋಪಿಗಳು ಕರೀತಾರೆ. ಆರೋಪಿಗಳು ಕರಿತಾರೆ. ಎಲ್ಲ ಅವ್ರು ಅಟೆಂಡ್ ಆಗಿ ಪ್ರೆಸೆಂಟೇಷನ್ ಆದಮೇಲೆ ಅವರೆಲ್ಲರೂ ಕಂಪ್ಲೀಟಾಗಿ ಬಾಕ್ಸ್ಗಳಿಗೆಲ್ಲ ನಿಂತಾರೆ. ನೋಡ್ಕೊಂಡ್ಮೇಲೆ ವಿಟ್ನೆಸ್ ಆಗ್ತಿರ್ತಾರೆ. ನಾನು ಪ್ರತಿ ಸರಿ ನನಗೂ ಅವಾಗ ಒಂದು 25 ವರ್ಷ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೇನೆ. ಪ್ರತಿ ಸರಿ ನಾನು ಆರೋಪಿ ಬಾಕ್ಸ್ಗಳು ನಿಂತ್ಕೊಂಡು ಯಾವತ್ತೂ. ಈ ಸರಿ ಮೊದಲನೇ ಸರಿ ನಾನು ವಿಟ್ನೆಸ್ ಮತ್ತು ಕಂಪ್ಲೇಂಟ್ ಹೇಳೋಕ್ಕೂ ಬಾಕ್ಸ್ ನಿಂತ್ಕೊಂತಾರೆ. ಒಂದು 5 ವರ್ಷ ಸಣ್ಣ ಪುಟ್ಟ ಮಾಡಿದ್ದೀವಿ. ಒಂದು 20 ವರ್ಷ ದೊಡ್ಡ ಕೇಸ್ಗಳು ಇನ್ವಾಲ್ವ್ ಆಗಿದೆ. ಆದರೆ ಪ್ರತಿ ಸರಿ ನಾನು ಆರೋಪಿ ಕೇಸ್ ಇದ್ದು ಯಾವತ್ತೂ ನಾವು ಒಂದು ವಿಟ್ನೆಸ್ ಬಾಕ್ಸ್ ಬಂದಿರಲಿಲ್ಲ. ಮೊದಲನೇ ಸರಿ ವಿಟ್ನೆಸ್ ಬಾಕ್ಸ್.
ಅದು ಯಾವತ್ತೂ ಜಡ್ಜ್ ಆಪೋಸಿಟ್ ಆಗಿರುತ್ತೆ. ಅದು ಆರೋಪಿಗಳು ವಿಟ್ನೆಸ್ ಹೇಳೋ ಬಾಕ್ಸು ಜಡ್ಜ್ ಪಕ್ಕದ ಬಾಕ್ಸ್ ಇರುತ್ತೆ. ಒಂದು ಕಡೆ ಜಡ್ಜ್ ಪಕ್ಕದ ಬಾಕ್ಸ್ ಇರುತ್ತೆ, ಈ ಕಡೆ ಪಿ ಪಿ ಇರ್ತದೆ, ಅದು ಆಪೋಸಿಟಾಗಿ ಅದು ಕಡೆ ಆಪೋಸಿಟ್ ಆಗುತ್ತೆ. ಇಂಥ ಒಂದು ರೌಂಡ್ ಸರ್ಕಲ್ ಅದು. ಫಸ್ಟ್ ಟೈಮ್ ಹೋಗ್ತದೆ. ಅಲ್ಲಿ ನಿಂತಿದ ತಕ್ಷಣ ನಮ್ಮ ಹೆಸರು ಕೇಳ್ತಾರೆ. ಕೇಳಿದ ತಕ್ಷಣ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ, ಪ್ರಮಾಣ ಮಾಡಿಸ್ತೀನಿ. ನಾನು ಏನು ಹೇಳ್ತೀನಿ ಸತ್ಯನೇ ಹೇಳ್ತೀನಿ ಅಂತ ಪ್ರಮಾಣ. ಅಂದರೆ ಎಲ್ಲರೂ ಅದಕ್ಕೆ ನಾನು ಫಸ್ಟ್ ಟೈಮ್ ಪ್ರಮಾಣ ಮಾಡ್ತಾಯಿದ್ದು ವಿಟ್ನೆಸ್ ಬಾಕ್ಸ್ ಅಂತ. ನನಗಂತ ನಗಮನ ಬರ್ತದೆ, ನಿಂದಿನ ಬೇಡ ಮಾಡು. ಪ್ರತಿಯೊಬ್ಬರು ಬಾಕ್ಸಲ್ಲಿ ನಿಂತವ್ರದ್ದು ಫೇಸು ನನ್ನ ಬಗ್ಗೆ ಒಂಥರ ಇದೇನೋ ಹೇಳೋದು ಅನ್ನೋ ವಿಟ್ನೆಸ್ ಅನ್ನೋದು ಒಂದು ತಲೆಯೊಳಗೆ ರಿಕ್ವೆಸ್ಟಿಂಗ್ ಫೇಸ್ ಆಗೋದು. ಅಂದರೆ ಆ ಪ್ಲೇಸ್ನಲ್ಲಿ ನಾನಿದ್ರು ಅದೇ ಮಾಡ್ತಾಯಿದ್ದೆ, ಅವ್ರೇನು ಮಾಡೋದಲ್ಲ. ನಾನು ಆ ಆರೋಪಿ ಬಾಕ್ಸಲ್ಲಿ ನಿಂತಿದ್ರೆ ನನ್ನದು ಹಂಗಿರುತ್ತೆ. ಯಾಕಂದರೆ ಹೆಚ್ಚಿಗೆ ಆಯ್ತು ಕೇಸ್ ಅಂದರೆ 20 ವರ್ಷ ಸಜಾ ಗ್ಯಾರಂಟಿ ಅಂತೇಳಿ ಅತಿಶಿಂತೆ ಎಲ್ಲರಿಗೂ ಇರ್ತದೆ, ನನಗೂ ಇರುತ್ತೆ. ನಮ್ಮದು ಎಲ್ಲ ಪ್ರತಿಯೊಬ್ಬ ಅಂಡರ್ವರ್ಲ್ಡ್ನಲ್ಲಿ ಯಾನೇ ಕೊಲೆ ಮಾಡಿ ಆರೋಪ ನಿಂತಿರ ಆ ಕೇಸ್ ಸಜಾ ಅದು. ಆ ಟೈಮಲ್ಲಿ ಹೈಯೆಸ್ಟ್ ಸಜಾ ಅದೇ ಮರ್ಡರ್ ಕೇಸ್ನೇ ಆಗ್ತಾಯಿದ್ದು, ಹೈಯೆಸ್ಟ್ ಸಜಾ ಅದು ಲೈಫ್ ಅನ್ನೋದು. ನನ್ನನ್ನು ಯಾವತ್ತು ಬಾಕ್ಸ್ ನಿಂತಿರ್ತ ಸುಮ್ಮನೆ ಫಸ್ಟು ಜಡ್ಜ್ ಕೈ ಮುಗಿದು. ಕೆಲವು ಜನ ತುಂಬ ಜನಕ್ಕೆ ವಿಟ್ನೆಸ್ ಹೇಳೋವರೆಗೆ ಕೈ ಮುಗಿ ಗೊತ್ತಿರಲ್ಲ. ವಿಟ್ನೆಸ್ ನಮ್ಗೆ ಗೊತ್ತಲ್ಲ, ಆ ಜಡ್ಜ್ ಆ ಪೋಸ್ಟ್ಗೆ ಕೈ ಮುಗಿಲಿರ್ಬೇಕು. ಕೈ ಮುಗಿದು ಇಲ್ಲಿ ಯಾವಾಗ ಗೊತ್ತಾನ ಆಗ್ತಾಯಿದ್ದು ಅದೇ ಥರ ಅಲ್ಲೂ ಮುಗಿದು ಟಿ ಮಿಸ್ ಮಾಡಿ ಲಾಯರ್ಗಳೆಲ್ಲ ನನ್ನ ಮಕ್ಕ ನನ್ನ ಕಡೆ ಫೋರ್ಸಿಂಗ್ ಇದೆ. ಎಲ್ಲಾರ್ದು ನನ್ನ ಮೇಲೇ ಫೋಕಸ್ ಇದೆ. ಜಡ್ಜ್ ಮಾತ್ರ ಅವರು ಟೇಬಲ್ ಮೇಲೆ ಕೂತಿದ್ದಾರೆ. ನನಗೆ ತಂದೆ ಹೆಸರು ಮತ್ತು ನನ್ನ ಹೆಸರು, ನನ್ನ ಸ್ವಂತ ಹೆಸರು, ಆ ಡೀಟೇಲ್ಸ್ ಏನು ಅಡ್ರೆಸ್ ಎಲ್ಲ ಅದೆಲ್ಲ ಕೇಳ್ತಾರೆ ಸರ್. ಎಲ್ಲ ನಾನೇ ಸ್ವಂತ ಮಾತಾಡ ಬಚ್ಚ ನೀನು ಅಂತ ಹೌದು ಸರ್ ನಾನೇ ಬಚ್ಚ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಯಾರೋ ಪಿ ಪಿ ನಮ್ಮ ಚಾರ್ಜ್ ಶೀಟ್ ಓದೋದು. ನಿಮ್ಮ ಹತ್ರ ಈ ಥರ ಕಾರ್ ಇತ್ತಾ? ಹೌದು ಸ್ವಾಮಿ ಕಾರ್ ಇತ್ತು. ಇಷ್ಟೊತ್ತಿಗೆ ಮನೆಯಿಂದ ಬಿಟ್ರಾ? ಎಲ್ಲಿ ಹೋಗ್ತಾಯಿರಿ ನೀವು ಕೋರ್ಟ್ಗೆ ಮನೆಯಿಂದ? ಸರ್ ಅವತ್ತು ನಮ್ಮದು ಕೇಸ್ ಒಳಗೆ ನಂದು ಮೇಹಾಲ್ ಕೋರ್ಟ್ಲಿ ಕೇಸ್ ಇತ್ತು. ಆ ಕೇಸ್ಗೋಸ್ಕರ ನನ್ನ ಜೊತೆ ಸೀನಾ ಅಂತ ಡ್ರೈವರು, ನನ್ನ ಜೊತೆ ಮೆಹಮೂದ್ ಅಂತ ನಮ್ಮ ದೋಸ್ತ್ ಜೊತೆ ನಾವು ಇಬ್ಬರು ಹೋಗ್ತಾರೆ. ಇಷ್ಟೇ ಜನ ಹೋಗ್ತಾಯಿರಲ್ಲ. ಅವ್ರು ಸ್ವಲ್ಪ ಇನ್ನೂ ಇಬ್ಬರು ಬರಬೇಕಾಗಿತ್ತು, ಅವ್ರು ಬಂದಿರಲಿಲ್ಲ. ಕೋರ್ಟ್ ಹತ್ರ ಬರ್ತೀನಿ ಅಂತೇಳಿ ಆ ಕಡೆ ನಾವು ಇಷ್ಟೇ ಜನ ಹೋಗ್ತಾ ಇದ್ದೀವಿ ಅಂತ. ಯಾಕಂದರೆ ಡೀಟೇಲ್ಸ್ ಅಲ್ಲಿಗೆಲ್ಲ ಇದೆ, ನಾನು ಹೇಳಿದ್ವಿ ಎಲ್ಲ ಸ್ಟೇಟ್ಮೆಂಟು ಪಿ ಪಿ ಓದಿರ್ತಾರೆ. ಹೌದು ನೀವು ಮನೆ ಬಿಟ್ಟಿದ್ದು ಎಷ್ಟು ಟೈಮ್ ಆದಮೇಲೆ ನಿಮ್ಮನ್ನ ಅಟ್ಯಾಕ್ ಆಗುತ್ತೆ ಅಲ್ಲಿ ಅಂತ. ಸರ್ ನಾನು ಶ್ರೀಧರ್ ಮನೆಯಿಂದ ಕದರಳ್ಳಿ ಕ್ರಾಸ್ ಬರೋಷ್ಟಿಗೆ ಒಂದು 5 to 10 ನಿಮಿಷ ಆಗುತ್ತೆ ಸರ್ ಅಷ್ಟು. ಆಗೇನು ಮಾತಾಡ್ತಾ ಇದ್ದೀನಿ ನೀವು? ಏನು ಮಾತಾಡ್ತಾಯಿರಲಿಲ್ಲ. ಬಂತಾ ನಿಂತಿದ್ವಿ. ನಮ್ಮ ಸೀನಾನು ಸಿಗರೇಟ್ ಕೊಡು, ಸಿಗರೇಟ್ ಸೇರ್ತದೆ, ಸಿಗರೇಟ್ ಸೇರ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೆ. ನಮ್ಮ ಹಿಂದೆ ಮೆಹಮೂದ್ ಅಂತ ಮಾತಾಡ್ತಾರೋ, ಸೀನಾ ಗಾಡಿ ಓಡಿಸ್ತಾರೋ. ಇದ್ದಿದ್ದಂಗೆ ನಮ್ಮನ್ನು ಅಟ್ಯಾಕ್ ಆಯಿತು. ಎಲ್ಲ ಓದೋರು ಹೇಳ್ತಾರೋದು. ನಾನು ಎಸ್ ಅಂತ, ಇದು ನಿಜಾನ ಅಂತ. ಹೌದು ಸರ್, ಇದು ಚಾರ್ಜ್ಶೀಟ್ ತುಂಬ ದೊಡ್ಡ ಚಾರ್ಜ್ಶೀಟ್, 200-250 ಪೇಜ್ ಚಾರ್ಜ್ಶೀಟ್ ಇದೆ. ಇದನ್ನು ದೊಡ್ಡ ಚಾರ್ಜ್ಶೀಟ್ ಇದೆ. ಇದನ್ನು ಅವ್ರು ಓದ್ತಾ ಇತ್ತು ಒಂದೊಂದಾಗಿ ಪಿ ಪಿ. ಅವಾಗೆಲ್ಲ ಆನ್ಸರು, ನಿಮಗೆಲ್ಲ ಎಷ್ಟು ದಿವಸದಿಂದ ಪರಿಚಯ, ಇದು ಯಾರ್ಯಾರು ಇದು ಎಷ್ಟಿಂದ ಪರಿಚಯ ಅಂತ ಕೇಳ್ತಾರೆ. ನಮಗೆಲ್ಲ 89-90 ಪರಿಚಯ. ನಮಗೆ 89 ಪರಿಚಯ. ಅವ್ರಿಗೆ ಗೊತ್ತಾ? ವಯಸ್ಸಿರ್ತಾ ಮುತ್ತೊಬ್ಬರೇ ಗೊತ್ತಾ? ಹೌದು. ಅವ್ರಿಗೆ ಗೊತ್ತಾ? ಕಿಣಿನ ಗೊತ್ತು. ಅವ್ರು ಯಾರು ಗೊತ್ತು. ಅವ್ರಿಗೆ ಗೊತ್ತು. ಪ್ರತಿಯೊಬ್ಬರು ಹೆಸರು ಕೇಳ್ತಾರೆ, ಪ್ರತಿಯೊಬ್ಬರು ಗೊತ್ತು, ಎಲ್ಲ ಗೊತ್ತು. ನಿಮಗೆಲ್ಲ ಯಾವ ಥರ ಪರಿಚಯ ಅಂತ ಹಾಗೆ ಫ್ರೆಂಡ್ಸ್ ಅಂಡರ್ವರ್ಲ್ಡ್ ಪರಿಚಯ ಆಗಿರೋ ಸರ್. ಇವೆಲ್ಲ ಈಗ ಹೇಳ್ತಾರೆ ಟೈಮ್ನಲ್ಲಿ ನಮಗೆ ಪರಿಚಯ. ರೋಸಿಗೆ ಎಷ್ಟೊಂದಿದ್ವಿ, ಬ್ರಿಗೇಡ್ನಲ್ಲಿ ನಾವು ಫ್ರೆಂಡ್ ಆಗಿದ್ವಿ, ಜೊತೆ ಓಡಾಡ್ತಾ ಇದ್ವಿ, ಕ್ಲೋಸ್ ಫ್ರೆಂಡ್ ಆಗಿದ್ವಿ ಅಂತ ಹೇಳ್ತಾ ಹೋಗಿದ್ರೆ ಮಕ್ಕ ಸಿಂಕ್ ಆಗ್ಬಿಡುತ್ತೆ. ಕೈ ಎದ್ಬಿಟ್ಟನಲ್ಲಪ್ಪ ಏನೋ, ವಿಟ್ನೆಸ್ ಹೇಳಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಏನೋ ಅನ್ನೋಕ್ಕೆ ಮುತ್ತೊಪ್ಪೆ ತಲೆ ಬಗ್ಸ್ಕೊಂಡ್ಬಿಡ್ತಾರೆ. ಮಿಕ್ಕಿದೆಲ್ಲ ಕೈ ಬೇಡ ಅಂತ ಮಾಡ್ತಾಯಿದ್ದಾರೆ. ವಿಟ್ನೆಸ್ ಸಬಾಸ್ಟಿನ್ ಲಾಯರ್ ಮಕ್ಕ ಅವ್ರ ತಲೆಗೆ ಬಗ್ಸ್ಕೊಂಡ್ಬಿಡ್ತಾರೆ. ಸಬಾಸ್ಟಿನ್ನು ಡೀಟೇಲ್ಸ್ ಕೇಳ್ತಾ ಹೋಗ್ತಾರೆ. ಯಾಕಂದರೆ ಬರ್ದಿರೋದು, ಯಾಕಂದರೆ ನಾನು ಹೇಳಿದ್ರೆ ಚಾರ್ಜ್ಶೀಟ್ಗಳು ಇರೋದು. ಅದೇನು ಹೌದು ಅಂದ್ರೆ ಪ್ರತಿಯೊಂದು ಇಷ್ಟು ವರ್ಷದಿಂದ ಪರಿಚಯ ಹಿಂಗಿದ್ದು, ಈ ಥರ ಫ್ರೆಂಡ್ಸ್ ಸರ್ಕಲ್ ಇದ್ವಿ, ಎಲ್ಲ ಹೇಳ್ತಾನೆ ಹೋಗ್ತಾಯಿದ್ವಿ. ನೀವೇ ಜೊತೆ ನೀವಿಬ್ಬರಿಗೆ ಯಾಕೋಸ್ಕರ ನೀವು ಗ್ಯಾಂಗ್ ಡಿವೈಡ್ ಆಯಿತು ನಿಮ್ಮದು ಅಂತ ಕೇಳ್ತಾರೆ. ಟೀಮ್ ಬಂದಿತ್ತು. ಪ್ರತಿಯೊಂದು ನಡುವಲ್ಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಡಿವೈಡ್ ಆಗಿದೆ. ಅದೇ ಥರ ನಮ್ಮದು ಡಿವೈಡ್ ಆಯಿತು. ಅಲ್ಲಿ ಡಿವೈಡ್ ಆದಮೇಲೆ ಅವ್ರು ಹೇಳ್ತಾರೆ ಚಾರ್ಜ್ಶೀಟ್. ಅದಾದಮೇಲೆ ನಮಗೂ ಅವ್ರಿಗೆ 5 ವರ್ಷ ನಡೀತಾ ಇತ್ತು, ಮಾತುಕತೆ ಜಗಳಗಳು ನಡೀತಾ ಇತ್ತು. ನಮ್ಮದು ಮುತ್ತೊಪ್ಪಿಗೂ ಫೈಟಿಂಗ್ ನಡೀತಾ ಇತ್ತು. ಸ್ವಲ್ಪ ಸಣ್ಣ ಮಿಸ್ಟಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮಿಬ್ಬರು ಗ್ರೂಪ್ ಡಿವೈಡ್ ಆಗಿತ್ತು.
ಆ ಡ್ಯೂಲ್ ನಿಮಗೆ ಫೈಟ್ ನಡೀತಾ ಇತ್ತು. ಹಂಗಂತ ನಾನು ಎಲ್ಲ ಪ್ರತಿಯೊಂದು ನನಗೆ ಗೊತ್ತು ಅಂತ ಹೇಳ್ತಾ ಇರ್ಬೇಕಾರೆ ಇವ್ರ ಮಕ್ಕದ ಮೇಲೆ ಕಳೆನೇ ಹೋಗ್ಬಿಡಿ ಯಾರ್ದು ಇಲ್ಲ, ಎಲ್ಲ ತಲೆ ಬಗ್ಸ್ಬಿಡೋರು ಪಾಪ. ಅಂದರೆ ಅವ್ರು ತಲೆ ಬಗ್ಸೋದಿಲ್ಲ, ನಾನು ಅದೇ ಆರೋಪಿ, ನನಗೂ ಅದೇ ಆಗಿರೋದು, ಅವ್ರಿಗೆ ಏನಾಗ್ತಾಯಿದೆ ಗೊತ್ತಾ, ನನಗೂ ಅದೇ ಆಗಿರೋದು. ನಾನು ಒಂದೇ ಸರಿ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಪಿನೂ ಭಾರಿ ಫೋರ್ಸಾಗಿ ನನಗೆ ಪ್ರತಿಯೊಂದು ಓದಿ ಜೋಶಾಗಿ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ನಾನು ಆನ್ಸರ್ ಮಾಡ್ತಾನಿದ್ದೇನೆ. ಪ್ರತಿಯೊಂದು ಜೋಶಕ್ಕೆ ಆನ್ಸರ್ ಮಾಡ್ಕೊಂಡು ಬರ್ತಾ ಏನಾಗೋದು, ಲಾಸ್ಟಿಗೆ ಬರ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀವು ಆ ಗದನಹಳ್ಳಿ ಕ್ರಾಸ್ನಲ್ಲಿ 3 ಜನ ನಿಮ್ಮ ಕಾರಿನಲ್ಲಿ ನೀವು ಬರಬೇಕಾದ್ರೆ ಯಾವಾಗಲೂ ಗಾಡಿ ನೀವು ಓಡಿಸ್ತಾ ಇದ್ದಿದ್ದಾ? ಯಾವತ್ತೂ ಗಾಡಿ ನಾನೇ ಓಡಿಸ್ತಾ ಇದ್ದಿದ್ದು. ಅವತ್ತು ಮಾತ್ರ ಸೀನಾ ಗಾಡಿ ಓಡಿಸಿದ್ದು. ಶ್ರೀಧರ್ ಕೋರ್ಟ್ ಇರಲಿಲ್ಲ ಅವತ್ತು, ನಾನು ಪಕ್ಕದಲ್ಲಿ ಕೂತಿದ್ದೆ, ಹಿಂದೆ ಮೇಮೋದಿದ್ದೆ. ಆಗ ಮೇಲ್ಕೋರ್ಟ್ಗೆ ಹೋಗ್ತಾಯಿದ್ದೆ, ಫಾಸ್ಟ್ ಟೈಮ್ ಅಂತ ಹೋಗ್ತಾಯಿದ್ವಿ. ಅದು ತುಂಬ ಟ್ರಾಫಿಕ್ ಬಿಸಿ ಇತ್ತು, 10 ಕಾಲು ಟೈಮ್ ಇತ್ತು ಅದು. ನಾನು 11 ಗಂಟೆಗೆ ಕೋರ್ಟ್ ಹಾಲ್ಗಿರ್ಬೇಕು, 10 ಗಂಟೆಗೆ ಆಗಿದೆ ಅದು. ಮನೆ 10 ಗಂಟೆಗೆ ಬಿಟ್ಟಿದ್ದೀನಿ, 5-10 ನಿಮಿಷ ಇದಾಗಿದ್ದು ಅಂತ ಹೇಳ್ಕೊಂಡು ಮಾತಾಡ್ಬೇಕಾದ್ರೆ ಅವಾಗ ಏನಾಯಿತು ಅಂತ. ಅವಾಗ ಇದ್ದಿದ್ದಾಗೆ ಒಂದು ಮಾರುತಿ ಅಡ್ಡ ಬಂದಿದ್ದು, ಗಾಡಿ ಅಡ್ಡ ಹಾಕುತ್ತೆ, ಗಾಡಿಯವ್ರ ಫ್ರಂಟಲ್ಲಿ ಗನ್ ಇರುತ್ತೆ. ಯಾವ ಗನ್ನಲ್ಲಿ ಹೊಡೆದ್ರು ಫಸ್ಟ್ ಅಂತ 6 ರೌಂಡ್ಸ್ ಡಬಲ್ ಬ್ಯಾರಲ್ ಗನ್ ಇರುತ್ತೆ, ಪೆಲ್ಸ್ಗೂ. ಅದ್ರ ಫಸ್ಟ್ ಗುಂಡು ಬೀಳುತ್ತೆ ಸಿನಿಮಾ ಮಖಕ್ಕೆ, 2ನೇ ಗುಂಡು ಸಿನಿಮಾ ಮಖದ ಗಾಡಿ ನಿಂತೋಗುತ್ತೆ. ಆ ಮುಂದೆ ಮಾರುತಿ ವ್ಯಾನ್ ಹಾಕ್ಕೊಂಡು ಮಾರುತಿ ವ್ಯಾನ್ ಡಿಕ್ಕಿನ ಓಪನ್ ಮಾಡ್ತಾರೆ, ಡೈರೆಕ್ಟ್ ಹೊಡಿತಾ ಇರ್ತಾರೆ. ಈ ಯಾವಾಗ ಮಾರುತಿ ವ್ಯಾನ್ ಗನ್ ಬಂದಿರುತ್ತೋ ಆ ಟೈಮ್ ಜೊತೆ ಇರೋ ಮೇಮುದ್ ಹಿಂದ್ಗಡೆಯಿಂದ ಅಂತ, ಸರ್ ಇದು ಅಟ್ಯಾಕ್ ಆಗ್ತಾಯಿದೆ, ಗನ್ ಇದು ಯಾರಕ್ಕೆ ಅಂತಾರೆ, ಅಟ್ಯಾಕ್ ಅಂತಾರೆ. ಅಟ್ಯಾಕನ್ನು ತಲೆ ಬಗ್ಸಿರ್ತೀವಿ, ನಿಮ್ಗೆ ಫೈರ್ ಸ್ಟಾರ್ಟ್ ಆಗುತ್ತೆ. ಈ ಶೂಟ್ ಮಾಡೋದ್ರೊಳಗೆ ನಿಮಗೆ ಅವತ್ತು ಫೈರ್ ಮಾಡಿತ್ತೆ ಅಂದಮೇಲೆ ನೀವು ನೋಡಿದ್ರಲ್ಲ ಗನ್ಗಳು ನಿಮ್ಮ ಹಾಕಿ ಫೈರ್ ಮಾಡಿದಾಗ ಅದ ಈ ಜನಗಳ ಇವ್ರು ಅಂತ ತೋರಿಸ ಒಬ್ಬರು ಸಿಕ್ಕಿರ್ತಾರೆ. ಆವಾಗ ನಾನು ನಿಧಾನಕ್ಕೆ ಸುಮ್ಮನೆ ನಾನು ಅದನ್ನು ಎಲ್ಲರ ಮಕ್ಕ ನೋಡ್ತೀನಿ, ಎಲ್ಲ ಮಕ್ಕ ತಲೆ ಬಗ್ಸ್ಬಿಟ್ಟರು ಯಾರು. ಸೊ ಅವತ್ತು ಮಾರುತಿ ಬಂದು ನಿಜ, ಅಟ್ಯಾಕ್ ಮಾಡಿದ ನಿಜ, ಗನ್ನಿದ್ದು ನಿಜ, ಇವರಿಲ್ಲ ಯಾರು ಇಲ್ಲ ಅಂತ ಹೇಳಿದ್ರೆ ದಬ್ಬನ್ನು ಚೇಂಜ್ ಮಾಡಿ ಕುತ್ಕೊಂಡ್ಬರ್ತಾರೆ. ಬೇರೆ ಮಾತಾಡೋದು ಸುಮ್ಮನೆ ಇವ್ರು ಯಾರಿಲ್ಲ ಅಂತೇಳಿ ಚೇಂಜ್ ಮಾಡಿ ಕೂತ್ಕೊಂತಾರೆ. ಸಬಾಸ್ಟಿನ್ ಮಕ್ಕ ಆಯ್ತು, ನನ್ನ ಮಕ್ಕ ನೋಡ್ತಾರೆ ಲಾಯರ್ ಅವ್ರ ಪಕ್ಕನ. ಇಷ್ಟೆಲ್ಲ 1 ಅವರ್ ಮಾತುಕತೆಯಿಂದ ನಮ್ದು ಆರ್ಗ್ಯುಮೆಂಟ್ ನಡೆಯುವಾಗ ಸಬಾಸ್ಟಿನ್ ಮಕ್ಕ ನೋಡೋದು. ನಾನು ಯಾವಾಗ ಇವರು ಶೂಟ್ ಮಾಡಿದಾಗ ಈ ಗಾಡಿ ಒಳಗೆ ಇವ್ರು ಇರಲಿಲ್ಲ ಅಂತ ಹೇಳ್ತೇನೋ, ಸಬಾಸ್ಟಿನ್ ಶೂಟ್ ಆಗಿ ನಿಜ, ಗಂದಿದ್ದು ನಿಜ, ಎಲ್ಲ ನಿಜ ಅಂದರೆ ಈ ಇವ್ರು ಇರಲಿಲ್ಲ ಅಂತ ಸಬಾಸ್ಟಿನ್ ಮಕಾನ ನೋಡ್ತಾನೆ, ನಗು ಮಕಾನ ನೋಡ್ತಾನೆ. ಅದೇ ಥರ ಈ ಕಡೆ ತಿರುಗಿ ನೋಡ್ತಾನೆ, ಈ ತಲೆ ಬಗ್ಸಿರ್ತಾರೆ ಎಲ್ಲ ಆರೋಪಿಗಳು ಎಲ್ಲ ಇವ್ರ ಮಕ ತೆಗಿತಾರೆ, ನನ್ನ ಮಕ ನೋಡ್ತಾರೆ. ಎಲ್ಲ ಸಮಾಧಾನ ರಿಲ್ಯಾಕ್ಸ್ ಆಗ್ಬಿಡುತ್ತಲ್ಲ ಅವ್ರಿಗೂ. ಟೆಕ್ಕಂತ ಕೂತು ತಿರುಗಿ 7 ನಿಮಿಷ ಇರ್ತಾರೆ. ತಿಂಗ್ಳಿಸಿ ಕ್ವಶನ್ ಕೇಳ್ತಾರೆ, ಇನ್ನೊಂದು ಸರಿ ನೋಡಿ ಇವರೇನ ಗಮನಿಸಿ ನೀವು ಅಂತ ಕೇಳ್ತಾರೆ. ನಾನು ಇವರೆಲ್ಲ ಸರ್ ಅಂತ ವಿಟ್ನೆಸ್ ಹಾಸ್ಟೆಲ್ ಅಂತ ಕೂತು ಒಂದು 5 ನಿಮಿಷ ಮಾತಾಡಿ ಬೇರೆ ಬೇರೆ ವಿಷಯಗಳು ನನ್ನ ಕೇಸ್ ಮುಗಿಸ್ತಾರೆ, ಆಚೆ ಕಳಿಸ್ತಾರೆ. ಆಚೆ ಕಳಿಸ್ಕೊಂಡು ನಾನು ಸ್ವಂತ ನನ್ನ ಕೈ ಮುಂದೆ ತಲೆ ಮುಗಿಸ್ಕೊಳ್ಳ ಮೇಮದ್ ಪಕ್ಕ ನಿಂತ್ಕೊಳ್ತಾನೆ. ಮೇಮದ್ ಹೇಳ್ತಾನೆ, ಮೇಮದ್ ಸ್ಟಾರ್ಟಿಂಗಿಂದ ಗಾಡಿ ಒಳಗೆ ನಿಜ, ಕೂತಿದ್ದು ನಿಜ, ಬಂದಿದ್ದು ನಿಜ, ಅಟ್ಯಾಕ್ ಆಯ್ತು ನಿಜ, ಬೇರೆ ವಿಷಯ ಗೊತ್ತಿಲ್ಲ, ಮಕ ಗೊತ್ತಿಲ್ಲ, ಇವ್ರು ಯಾರು ಗೊತ್ತಿಲ್ಲ, ಅಷ್ಟು ಮಾತಾಡೋದು ಅಷ್ಟೇ ವಿಟ್ನೆಸ್ಗಳು. ನಾನು ಮೇಮದಿಗೆ ವಿಟ್ನೆಸ್ ಆಯ್ತು. ಅದು 5 ನಿಮಿಷಕ್ಕೆ ಅದೇ ಟೈಪ್ ಆಗಿದೆ. ತಿಂಗ್ ಮೇಮದ್ ನೋಡಕ್ಕೆ ಸೆಕೆಂಡ್ ವಿಟ್ನೆಸ್ ಮೇಮದ್ಗೂ ಕಾಲು ಗೇಟಾಗಿತ್ತು, ಗುಂಡೇಟಾಗಿತ್ತು ಮಹಮ್ಮದ್ ಕಾಲ್ಗೆ. ಮೇಮದು 3 ವರ್ಷ ಆಗಿರೋ ಮನುಷ್ಯ ಮತ್ತು ವಿಟ್ನೆಸ್ ಆಗಿಬಿಟ್ಟು ಫಸ್ಟ್ ಕೇಸ್ಗೆ. ನಂದು ಎಷ್ಟು ವಿಟ್ನೆಸ್ ವ್ಯಾಲ್ಯೂಬಲ್ಲು ಅಷ್ಟೇ ವಿಟ್ನೆಸ್ಸು, ಸೆಕೆಂಡ್ ವಿಟ್ನೆಸ್ಸು ಅಷ್ಟೇ ವ್ಯಾಲ್ಯೂಬಲ್. ಮೇಮದು ಮೊದಲನೇ ನಮ್ಮ ಸರಿ ಕೋರ್ಟ್ಗೆ ಮೊದಲಿದೆ, ಒಂದು 20 ನಿಮಿಷ ಮೇಮದ್ ಕೋರ್ಟ್ಗೆ ಬರೋದು ಹೋಗೋದು ಎಲ್ಲ ನಾಳೆ ಚೆನ್ನಾಗಿದೆ. ಮೇಮದ್ಗೆ ಯಾವತ್ತೂ ಆರೋಪಿ ಭಾಷೆಗೂ ನಿಂತ್ಕೊಂಡಿಲ್ಲ. ಮೇಮದು ಯಾವತ್ತೂ ವಿಟ್ನೆಸ್ ಭಾಷೆಗೂ ನಿಂತ್ಕೊಂತಿಲ್ಲ. ಮೊದಲನೇ ಸರಿ ವಿಟ್ನೆಸ್ ಭಾಷೆ ಮೇಮದ್ ನಿಂತ್ಕೊಂತ. ನಾನು ಮೇಮದ್ ಹೇಳ್ಕೊಟ್ಟಿದ್ದೆ, ಮೇಮದ್ ಅದೇ ಥರ ಹೋಗಿ ಅಲ್ಲಿ ಕೇಳಿದ್ಕೆ ಪ್ರತಿಯೊಂದು ವಿಷಯನೂ ಮೇಮದ್ ನನಗೆ ಗೊತ್ತಿಲ್ಲ, ಇವ್ರು ಗೊತ್ತಿಲ್ಲ, ಇವ್ರು ನನಗೆ ಇವ್ರು ಗೊತ್ತ. ಮೇಮದ್ ಇಷ್ಟೇ ವಿಷಯ, ನಾ ಕಾರೊಳಗೆ ನಿಜ, ಕಾರೊಳಗೆ ಬಂದಿದ್ದು ನಿಜ, ಕಾರೊಳಗೆ ಕೂತಿದ್ವಿ, ಬಂದು ಅಟ್ಯಾಕ್ ಆಯಿತು. ಆ ವೈಟ್ ಮಾರಿತ್ಕೊಂಡು ಇವರಿದ್ದ ಇವರಿಲ್ಲ. ಮೇಮದ್ ಬಗ್ಗೆ ಒಂದು 5-10 ನಿಮಿಷ ಮಾತಾಡಿ ವಿಟ್ನೆಸ್ನ ಅದು ಹಾಸ್ಟೆಲ್ ಅಂತೇಳಿ ಉಂಟೇವ್ರು ಹೇಳ್ಬಿಟ್ಟು ನಾವು ಬಂದಿದ್ದ ತಕ್ಷಣ ಅಲ್ಲಿ ನಿಲ್ಲಕ್ಕೆ ಹೋಗಿಲ್ಲ ನಾವು. ಕಂಪ್ಲೇಂಟು ಮತ್ತು ನನಗೂ ಏಟಾಗಿರೋ, ನನಗೂ 307 ಏಟಾಗಿರೋದು, 307 ನಮ್ಮ ದುಶ್ಮನ್ಗಳು ಬೇರೆ. ಇಷ್ಟಿದ್ದು ಐ ವಿಟ್ನೆಸ್ ಇಲ್ಲ ಅಂತ. ಸೆಕೆಂಡ್ ವಿಟ್ನೆಸ್ಸು ಜೊತೆ ಗುಂಡಿಟ್ಟು ತಿಂದಿರೋ ಮೇಮದು ಆ ವಿಟ್ನೆಸ್ ಇಲ್ಲ.
ಈ 2 ವಿಟ್ನೆಸ್ ಯಾವಾಗ ಇಲ್ಲ ಅಂತಿರೋ ಕೇಸ್ 50% ಕೇಸ್ ಬರ್ತೈತೆ. ಅಂದರೆ ಪ್ರತಿಯೊಬ್ಬರು ಆ ಕಡೆಯವರಲ್ಲೇ ಫುಲ್ ಹ್ಯಾಪಿಯಾಗಿದ್ದಾರೆ. ನಾವು ಯಾರ ಹತ್ರ ಮಾತಾಡಿಲ್ಲ. ನಮ್ಮ ಜೊತೆ ನಮ್ಮ ಪಾರ್ಥ ಲಾಯರ್ ಇದ್ರಲ್ಲಿ ಅವರು ಬಾಕ್ಸಲ್ಲಿ ಕೂತಿರೋ ಸ್ಟೇಬಲ್ಗಳಿಗೆ ನಮ್ಮ ಸಪೋರ್ಟಾಗಿ ಕೂತಿರೋ ಅವ್ರು ಎದ್ದು ಒಡೆ ಬಂದು ನಾವು ಜೊತೆ ಆರಾಮಾಗಿ ನಡ್ಕೊಂಡು